ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಗಿ ಗ್ರಾಮದಲ್ಲಿ ಗೋ ರಕ್ಷಣೆಗೆ ಹೋದ ಹಿಂದೂ ಕಾರ್ಯಕರ್ತರನ್ನು ಮರಕ್ಕೆ ಕಟ್ಟಿ ಹಾಕಿ ಮಾರಣಾಂತಿಕ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಕಲಬುರಗಿ ನಗರದಲ್ಲಿ ಶ್ರೀರಾಮ ಸೇನೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಶ್ರೀರಾಮ ಸೇನೆ ಕಲಬುರಗಿ ಜಿಲ್ಲಾ ಅಧ್ಯಕ್ಷ ರಾಕೇಶ್ ಜಮದಾರ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. 27ನೇ ತಾರೀಕಿಗೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಇಂಗಳಿ ಅನ್ನುವಂಥ ಗ್ರಾಮದಲ್ಲಿ 5 ಜನ ಗೋರಕ್ಷಕರು ಶ್ರೀರಾಮ ಸೇನೆಯ ಕಾರ್ಯಕರ್ತರನ್ನು ಅಲ್ಲಿರುವಂಥ ಮತಾಂಧರು ಅವರನ್ನು ಮರಕ್ಕೆ ಕಟ್ಟಿಹಾಕಿ ಅಮಾನುಷವಾಗಿ ಹಲ್ಲೆಯನ್ನು ಮಾಡಿದ್ದಾರೆ. ಗೋವುಗಳನ್ನು ಕಳುವು ಮಾಡಿಕೊಂಡು ತೊಗೊಂಡು ಹೋಗ್ತಾ ಇರುವಂಥವರನ್ನು ಕಸಾಯಿಖಾನೆಯಿಂದ ರಕ್ಷಣೆ ಮಾಡಿಕೊಂಡು ತೊಗೊಂಡು ಹೋಗ್ತಿರಬೇಕಾದ್ರೆ ಅವರ ಮೇಲೆ ಮಾರಣಾಂತಿಕವಾಗಿರ್ತಕ್ಕಂಥ ಹಲ್ಲೆಯನ್ನು ಭಾಳ ಅಮಾನುಷವಾಗಿ ಮಾಡಿದ್ದಾರೆ. ರಾಜ್ಯದೊಳಗೆ ತಾಲಿಬಾನ್ ಸರ್ಕಾರ ಇದೆಯೋ ತುಗ್ಲಕ್ ಸರ್ಕಾರ ಇದೆಯೋ ಗೊತ್ತಾಗ್ತಾ ಇಲ್ಲ. ಈ ರೀತಿಯಾಗಿ ಪೊಲೀಸರ ಕಣ್ಣೆದುರುಗಡೆನೆ ದನಗಳ ಕಳ್ಗಳನ್ನ ಆಗ್ತಾ ಇದೆ, ಹಸುಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ. ಅದನ್ನು ನಾವು ತಡೆಯೋದಕ್ಕೆ ಪ್ರಯತ್ನ ಮಾಡಿದರೆ ನಮ್ಮ ಮೇಲೇ ಹಲ್ಲೆ ಆಗುತ್ತೆ. ಇದನ್ನು ಇವತ್ತು ಶ್ರೀರಾಮ ಸೇನೆ ಇಡೀ ರಾಜ್ಯಾದ್ಯಂತ ಅತ್ಯಂತ ಉಗ್ರವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಆ ಇಂಗಳಿ ಗ್ರಾಮದ ಯಾರ್ಯಾರು ಜಿಹಾದಿಗಳಿದ್ದಾರೆ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. 3ನೇ ತಾರೀಕಿಗೆ ಜುಲೈ 3ನೇ ತಾರೀಕಿಗೆ ನಾವು ಇಂಗಳಿ ಗ್ರಾಮ ಚಲೋ ಅನ್ನುವಂಥ ಕರೆಯನ್ನು ಕೊಟ್ಟಿದ್ದೀವಿ. ಇಡೀ ರಾಜ್ಯದಿಂದ ಅವತ್ತು ಗೋರಕ್ಷಕರು ಹಿಂದೂ ಸಂಘಟನೆ ಕಾರ್ಯಕರ್ತರು ಬರ್ತಾರೆ. ನಿಮ್ಮ ಕಡೆ ಎಷ್ಟು ಬಡಿಗೆಗಳಿದ್ದಾವೆ, ಎಷ್ಟು ಮರಗಳಿದ್ದಾವೆ, ಎಷ್ಟು ಹಗ್ಗ ಇದೆ ಎಲ್ಲ ಸಿದ್ಧ ಮಾಡ್ಕೊಳ್ಳಿ, ನೋಡ್ತೀವಿ ನಿಮ್ಮ ತಾಕತ್ತೇನಿದೆ ಅಂಥೇಳಿ. ಇವತ್ತು ಹಿಂದೂ ಸಮಾಜವನ್ನು ಗೋಭಕ್ತರನ್ನು ಕೆಡಕುವಂಥ ಪ್ರಯತ್ನವನ್ನು